ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಒನ್ ಆ್ಯಂಡ್ ಆಲ್ ಭರಣಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಗುಂಡು ಬದನೆಕಾಯಲ್ಲಿ ಮಾಡೋಂಥ 2 ಸೈಡ್ ಡಿಶ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬದನೆಕಾಯಿ ಹುಳಿಗೊಜ್ಜು, ಇನ್ನೊಂದು ಬದನೆಕಾಯಿ ಚಟ್ನಿ. ಇದು ರೊಟ್ಟಿ, ಚಪಾತಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಈ ಮೊದಲಿಗೆ ಬದನೆಕಾಯಿನ ತೊಳೆದು ಒರೆಸ್ಕೊಂಡ್ಬಿಟ್ಟು ಈ ಥರ ಚಾಕುನಲ್ಲಿ ಚುಚ್ಕೋಬೇಕು. ಯಾಕಂದರೆ ಸುಡುವಾಗ ಅದು ನಮಗೆ ಹಾರಬಾರ್ದು ಅಂತ, ಪಟ್ಟಂತ ಹಾರಬಾರ್ದು ಅಂತ. ಹಿಂಗೆ ಚುಚ್ಕೊಂಡ್ಮೇಲೆ ಬೆವ್ರನ್ನಂಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇದನ್ನ ಸುಟ್ಕೋಬೇಕು. ಈಗ ಸುಡೋಕ್ಕಾಗಲ್ಲ ಅನ್ನೋರು ಬೇಕಿದ್ದರೆ ಇದನ್ನ ಹೆಚ್ಚಿಬಿಟ್ಟು ದಪ್ಪಕ್ಕೆ ಹೋಳು ಮಾಡಿಬಿಟ್ಟು ಬೇಯಿಸ್ಕೊಳ್ಳಬೋದು ನೀರಿನಲ್ಲಿ, ಅಥವಾ ಕುಕ್ಕರಲ್ಲಿ ಒಂದು ಕೂಗಿಸ್ಕೊಳ್ಳಬೋದು. ಇದನ್ನು ಈ ಥರ ಚೆನ್ನಾಗಿ ಸುಡಬೇಕು. ಎಲ್ಲ ಕಡೆ ಸಣ್ಣ ಉರಿಯಲ್ಲಿ ನೀಟಾಗಿ ಸುಟ್ಕೊಳ್ಬೇಕು. ಸುಟ್ಕೊಂಡಾದಮೇಲೆ ನಿಧಾನಕ್ಕೆ ಇದ್ರ ಸಿಪ್ಪೆನ ತೆಗೆದು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಎಲ್ಲ ಸಿಪ್ಪೆ ನೀಟಾಗಿ ತೆಗೆದ್ಮೇಲೆ ಒಂದು ಸ್ವಲ್ಪ ನೀರಿನಲ್ಲಿ ಮೆತ್ತಗೆ ಇದನ್ನು ಮೇಲ್ಗಡೆ ಕ್ಲೀನಾಗಿ ತೊಳ್ಕೊಳ್ಬೇಕು. ಆ ಕಪ್ಪಿರೋದೆಲ್ಲ ಹೋಗಬೇಕು ಅಂತ, ಮಸಿ ಎಲ್ಲ ಹೋಗಬೇಕು, ಸಿಪ್ಪೆ ಎಲ್ಲ ಸೀದೋಗಿರುತ್ತಲ್ಲ ಅದೆಲ್ಲ ಹೋಗೋ ಥರ ಹಿಂಗೆ ನೀಟಾಗಿ ತೊಳ್ಕೊಂಡು, ಆಮೇಲೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ತೊಟ್ಟು ತೆಗೆದುಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನೀಟಾಗಿ ಸಣ್ಣಕ್ಕೆ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ. ಅದಕ್ಕೆ ಮುಂಚೆ ಇದರಲ್ಲಿ ಹುಳ ಇರುತ್ತಾ ನೋಡ್ಕೋಬೇಕು. ಕೆಲವೊಂದು ಬದನೆಕಾಯಲ್ಲಿ ಹುಳ ಇರುತ್ತೆ, ಕ್ಲೀನಾಗಿ ನೋಡಿಕೊಂಡು ಹುಳ ಇದ್ದರೆ ಎಸ್ಬಿಡಬೇಕು ಅದನ್ನು. ಇಲ್ಲ ಅಂದರೆ ಚೆನ್ನಾಗಿದ್ದರೆ ಅದನ್ನು ಹಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ನೀವು ಯಾವುದ್ರಲ್ಲಿ ಬಜ್ಜಿ ಕಲಿಸ್ಬೇಕು ಅಂತೀರೋ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು, ಅದಕ್ಕೆ ಮೊದಲೇ ತೆಗೆದಿಟ್ಟಿರೋ ಅಂತಹ ಹುಣಸೆಹಣ್ಣು ಹುಳಿ ತೆಳ್ಳಗೆ ತೊಗೋಬಾರ್ದು, ಗಟ್ಟಿಯಾಗಿ ತೊಗೋಬೇಕು. ಇಷ್ಟಕ್ಕೆ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆಹಣ್ಣು ಸಾಕು. ನೋಡಿ, ಹುಣಸೆಹಣ್ಣು ಹುಳಿ ಗಟ್ಟಿಗೆ ಈ ಹದಕ್ಕಿರಬೇಕು, ತೆಳ್ಳಗೆ ತೊಗೋಬಾರ್ದು. ಅದಕ್ಕೆ ಸಾಂಬಾರು ಪುಡಿ, ನಾವು ಮಾಮೂಲಿ ಸಾರು ಮಾಡ್ತೀವಲ್ಲ ಆ ಖಾರದ ಪುಡಿ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ, ಮತ್ತು ಮೊದಲೇ ನೆನೆಸಿರೋ ಅಂತಹ ಕಡಲೆಬೇಳೆ ಸ್ವಲ್ಪ ಹಾಕಬೇಕು. ಸಣ್ಣಗೆ ಹೆಚ್ಚಿದ್ದಂಥ ಒಂದು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ. ನೋಡಿ, ಮೊದಲೇ 1 ಗಂಟೆ ಮುಂಚೆನೇ ಕಡಲೆಬೇಳೆ ನೆನೆಸ್ಕೋಬೇಕು. ಆ ನೀರು ಸೋಸ್ಕೊಂಡು ಬರೀ ಕಡಲೆಬೇಳೆ ಮಾತ್ರ ಹಾಕ್ಕೋಬೇಕು. ಸಣ್ಣಗೆ ಹೆಚ್ಚಿರೋ ಅಂಥ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಗಲೇ ಬೇಕಿದ್ರೂ ಹೆಚ್ಚು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹುಳಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಸ್ವಲ್ಪ ಅಂಕೆ ಕಲಿಸ್ಬೇಕು. ಈ ಸ್ಪೂನಲ್ಲಿ ಆಗಿಲ್ಲ ಅಂದರೆ ಕೈಯಲ್ಲಿ ಬೇಕಾದರೂ ಕಲಿಸ್ಕೊಳ್ಬೋದು ಕ್ಯೂಚ್ದಂಗೆ. ತುಂಬ ಚೆನ್ನಾಗಿರುತ್ತೆ ಇದು. ಅನ್ನ ಜೊತೆಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕಲಿಸ್ಕೊಳ್ಬೋದು, ಇಲ್ಲ ಅನ್ನ ಸಾರಿಗೆ ನೆಂಚ್ಕೊಂಡು ಸಹ ತಿನ್ಬೋದು. ನಮ್ಮ ಕಡೆ ಹಬ್ಬಗಳಲ್ಲೂ ಎಲ್ಲ ಮಾಡ್ತಾರೆ ಇದನ್ನು ಜನಗಳು. ತುಂಬ ಚೆನ್ನಾಗಿರುತ್ತೆ. ಮಾಡಿ ತಿಂದ್ಬಿಟ್ಟು ಹೆಂಗಿತ್ತು ಅಂತ ಹೇಳಿ. ಮತ್ತು ನೆಕ್ಸ್ಟ್ ಡಿಶ್ ಬಂದು ಗುಂಡು ಬದನೆಕಾಯಿದು ಚಟ್ನಿ, ಬದನೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ ಮೊದಲು ಮಾಡಿದ್ವಲ್ಲ ಹಾಗೇ ತೊಳೆದ್ಬಿಟ್ಟು ಚಾಕುಲ್ ಚುಚ್ಕೊಂಡು ಎಣ್ಣೆ ಸವರ್ಬಿಟ್ಟು ಸುಟ್ಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀರಿನಲ್ಲಿ ತೊಳೆದ್ಬಿಟ್ಟು ಮೇಲೆ ಮಾತ್ರ ನಿಧಾನಕ್ಕೆ ತೊಳ್ಕೊಬೇಕು. ನೀರಿನಲ್ಲಿ ತೊಳ್ಕೊಂಡ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು. ನಂತರ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚಟ್ನಿನ ಗಟ್ಟಿಗೆ ರುಬ್ಕೋಬೇಕು, ತೆಳ್ಳಗೆ ರುಬ್ಬಾರ್ದು. ಇದನ್ನು ಅಷ್ಟೇ ಗಟ್ಟಿಯಾಗಿ ರುಬ್ಕೋಬೇಕು. ತೆಳ್ಳಗೆ ರುಬ್ಕೊಂಬಿಟ್ರೆ ಒಂದಕ್ಕೊಂದು ಹೊಂದ್ಕೊಳ್ಳೋದಿಲ್ಲ ಅದು, ಬದನೆಕಾಯಿ ಮತ್ತು ಚಟ್ನಿನೂ. ನೋಡಿ, ಚಟ್ನಿಗೆ ಏನೇನು ಹಾಕ್ತೀವಿ ಎಲ್ಲ ಹಾಕಬೇಕು ಇದಕ್ಕೆ, ಆದರೆ ಹುಣಸೆಹಣ್ಣು ಹಾಕೋಂಗಿಲ್ಲ ಇದಕ್ಕೆ. ಫಸ್ಟು ನೈಸಾಗಿ ಚಟ್ನಿನ, ತುಂಬ ನೈಸ್ ಮಾಡ್ಕೋಬಾರ್ದು. ನೈಸ್ ಅಂದರೆ ಸ್ವಲ್ಪ ದರ್ದರ ಥರ ಇರೋ ಹಂಗೆ ಚಟ್ನಿನ ರುಬ್ಕೊಂಡು ಅದಕ್ಕೆ ಈ ಸ್ಮ್ಯಾಶ್ ಮಾಡಿಟ್ಟಿರೋ ಅಂತಹ ಬದನೆಕಾಯಿ, ಗೇಮ್ ಚೇಂಜರು ಇದರಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋದ್ರಿಂದ ಇದು ಕಲರ್ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಚಟ್ನಿ ಮಾಡಿದಾಗಲೂ ಅಷ್ಟೇ, ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದಾಗ ನಾವು ಹುಣಸೆಹಣ್ಣು ಬದಲಿಗೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಬಣ್ಣ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ ನಿಂಬೆಹಣ್ಣು ರಸ ಹಾಕಿದ್ರೆ. ಹಿಂಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿ ಮತ್ತು ಸೌತೆಕಾಯಿ ಎರಡನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಸಾಸಿವೆ, ಕಡಲೆಬೇಳೆ, ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಬೆರೆಸ್ಬಿಟ್ಟು ಅಷ್ಟೇ, ಬದನೆಕಾಯಿ ಚಟ್ನಿ ರೆಡಿ ಆಯಿತು.
ಚಟ್ನಿ ಆಡಿಸುವಾಗ ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಕೊನೆಯಲ್ಲಿ ಈರುಳ್ಳಿ ಹಾಕೋದ್ರಿಂದ ಖಾರ ಕೊನೆಯಲ್ಲಿ ಜಾಸ್ತಿ ಆಗುತ್ತೆ. ರೊಟ್ಟಿ, ಚಪಾತಿ, ದೋಸೆ ಜೊತೆಗೂ ತಿನ್ಬೋದು, ಆದರೆ ರೊಟ್ಟಿ ಜೊತೆ ನನಗೆ ತುಂಬ ಇಷ್ಟ. ಇದು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿಂದು ಹೇಗಿತ್ತು ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.